ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋದವರ. ಆದ್ಮೇಲೆ ಇತ್ತೀಚೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ಸಾಂಸ್ಕೃತಿಕವಾಗಿ. ಬೆಳವಲ ಪ್ರಕಾಶ್ ಅಂದವರು, ನಮ್ಮ ಬಳೋಬಾಳದವರು, ನಮ್ಮ ಹಿರಿಯ ಮಿತ್ರರು, ಈ ದಿವಂಗತರಾಗಿದ್ದಾರೆ ಶ್ರೀ ಭೀಮಪ್ಪ ಬಾಳಪ್ಪ ಹನಗಂಡಿ ಅವರ ಮಗ ಚಿರಂಜೀವಿ ಡಾಕ್ಟರ್ ಸುರೇಶ್ ಹನಗಂಡಿ ಅವರು ನನ್ನ ಶಿಷ್ಯರು, ಮಿತ್ರರು. ಅವರು ಒಂದು ವಿಚಿತ್ರ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮ ಮಾಡಿದರು. ಒಂದು ಹಳೆಯದನ್ನು ನೆನೆಯೋದು, ಮುಂದಿನದನ್ನು ಹೇಳೋದು, ವರ್ತಮಾನದಲ್ಲಿ ಬದುಕೋದು, ಈ ಮೂರನ್ನು ಒಂದೇ ಕಡೆ ಕೂಡಿಸಿಡುವಂಥ ಒಂದು ಕಾರ್ಯಕ್ರಮ ಮಾಡಿದರು. ಒಂದು ಕಡೆಗೆ ತಮ್ಮ ತಂದೆ ಶ್ರೇಷ್ಠತೆ, ಮಗನ ಬೆಳವಣಿಗೆ ನೋಡುತ್ತಾ ತಾವು ಬೆಳೆಯುವಂಥ ಒಂದು ಕಾರ್ಯಕ್ರಮ. ನಿಜವಾಗಿಯೂ ಇದೊಂದು ಮನಮೆಚ್ಚುವಂಥ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಹಾಜರಿದ್ದೆ ಅನ್ನೋದು ಒಂದು ಸಂತೋಷ ವಿಷಯ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಿತ್ರರಾದಂತಹ ನಮ್ಮ ಈ ಈಶ್ವರಚಂದ್ರ ಬೆಳಗೇರಿಯವರು ಇವತ್ತು ಆ ಕಾರ್ಯಕ್ರಮದ ಒಟ್ಟು ಪರಿಚಯದ ಜೊತೆಗೆ ಅವ್ರಿಗೆ ಏನು ಅನಿಸ್ತು ಆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ನಿಮ್ಮೊಂದಿಗೆ ಹಂಚ್ಕೋಬೇಕು ಮಾಡಿದ್ದಾರೆ. ಅದು ನಾವು ಮಾಡಿದ್ದೀವಿ. ಆ ನೆಲೆಯಲ್ಲೇ ವಿಶೇಷವಾಗಿ ಇನ್ನೊಂದು ಮಾತು ನೆನಪಿಸ್ಬೇಕಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಬಸಗೌಡ ಶಿವಗೌಡ ಪಾಟೀಲರು ಹಾಜರಿದ್ದರು. ಒಳ್ಳೆಯ ಕ್ರಿಯಾತ್ಮಕವಾದ ವ್ಯಕ್ತಿ, ಪ್ರೀತಿಯ ವ್ಯಕ್ತಿ, ಅದೇ ಕಾಲಕ್ಕೆ ಮಾಜಿ ನಮ್ಮ ಬೆಳಗಾವಿಯ ಈ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಜೊತೆಗೆ ಒಬ್ಬ ಮಾನವೀಯ ವ್ಯಕ್ತಿತ್ವ, ಇವೆಲ್ಲ ನೆನೆಸ್ಕೊಂಡು ಅದ್ರ ಜೊತೆಗೆ ನಮ್ಮ ಇನ್ನೊಬ್ಬರು ಬಹಳ ಮಹತ್ವದ್ದು ನಮಗೆ ಹೊಸ ಮಿತ್ರರು ಹೌದು, ಡಾಕ್ಟರ್ YM ಯಾಕೊಳ್ಳಿ ಅಂತೇಳಿ ನಿವೃತ್ತ ಪ್ರಾಚಾರ್ಯರು ಸಹೋದರಿ ಅವರು. ಒಳ್ಳೆಯ ಮಾತುಗಾರಷ್ಟಲ್ಲ, ಒಳ್ಳೆಯ ವಿದ್ವತ್ತಿದಂಥ ವ್ಯಕ್ತಿ, ಅವರು ಪರಿಚಯ ಆಗುವಂಗಾಯಿತು. ಜೊತೆಗೆ ನಮ್ಮ BD ಪಾಟೀಲರು ವಕೀಲರು, ಇನ್ನೊಬ್ಬರು ನಮ್ಮ ಪ್ರೀತಿಯ ಆತ್ಮೀಯ ಮಹಾಂತೇಶ್ ತಾಂಶಿ ಅವರು, ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಭಾರತೀಯ ಸಾಹಿತ್ಯ ಪರಿಷತ್ತು ಗೋಕಾಕ್, ಇವರು ಸಹ ಹಾಜರಿದ್ದು ಇಡೀ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟರು ಅನ್ನೋದು ಒಂದು ಮಾತು ಅಷ್ಟೇ. ಆದರೆ ಇವರ ಉಪಸ್ಥಿತಿಯಲ್ಲಿ ಈ ನಡೆದಂಥ ಕಾರ್ಯಕ್ರಮಕ್ಕೆ ಅಲ್ಲಿ ಹಾಜರಂಥ ನಮ್ಮ ಈಗ ಹೇಳಿದಂಥ ಈ ಒಂದು ಈಶ್ವರಚಂದ್ರ ಬೆಳಗೇರಿ ಅವರು ಕೆಲವೊಂದು ಮಾತುಗಳು ಹೇಳ್ತಾ ಇದ್ದಾರೆ. ನಿಮಗೇನು ಅನಿಸ್ತಾರೆ ಕಾರ್ಯಕ್ರಮದ ಬಗ್ಗೆ? ಆತ್ಮೀಯರೇ ನಮಸ್ಕಾರ ಸರ್. ಅದೊಂದು ಸಂಸ್ಕೃತಿ ಬೆರೆಸುವ ಅನನ್ಯ ಕಾರ್ಯಕ್ರಮ ಅಂತ ಅನಿಸ್ತಾರೆ ನನಗೆ. ಈಗ ಈಗಾಗಲೇ ಹೇಳಿದಂಗೆ ರೀ, ಬೆಳವಲ ಪ್ರಕಾಶನ ಬಳವಬಾಳೆ ಅವರು ದಿವಂಗತರಾದ ಶ್ರೀ ಭೀಮಪ್ಪ ಬಾಳಪ್ಪ ಹನಗಂಡಿ ಅವರ ಸ್ಮರಣೋತ್ಸವ, ಚಿರಂಜೀವಿ ಶ್ರೀ ವಿಜಯ ಮಗುವಿನ ಪ್ರಥಮ ಹುಟ್ಟುಹಬ್ಬ, ಜೊತೆಗೆ ಡಾಕ್ಟರ್ ಸುರೇಶ್ ಹನಗಂಡಿ ಅವರ ಶರಣ ಸಾಹಿತ್ಯ ಅವಲೋಕನ ಕೃತಿಯನ್ನು ಬಿಡುಗಡೆ ಮಾಡಿ ಸುಮಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ 17 ಜನ ಸಾಧಕರಿಗೆ ಗೌರವಿಸುವುದು ಬಹಳ ಒಂದು ಅತ್ಯುತ್ತಮವಾದಂಥ ಕಾರ್ಯ. ಮತ್ತು ಇದೊಂದು ಸಂಸ್ಕೃತಿ ಬೆಳೆಸುವ ಕಾರ್ಯ. ತಾವು ಹೇಳಿದಂಗೆ ಸರ್, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಬೆಳೆಯುವಂಥ ಒಂದು ಸಾಹಿತ್ಯ ದಿಗ್ಗಜ ಹಿಡ್ಕೊಂಡು ಜೊತೆಗೆ ಹಿರಿಯರನ್ನು ಗೌರವಿಸುವಂಥ ಒಂದು ಕಾರ್ಯ ಇದು ಅನನ್ಯ ಅಂಥೇಳಿ ತಾವು ಹೇಳಿದಂಗೆ ಸರ್. ಸೌದತ್ತಿಯ ನಮ್ಮ ಸಾಹಿತಿಗಳು ಡಾಕ್ಟರ್ YM ಯಾಕೊಳ್ಳಿ ಅವರು ಈ ಒಂದು ಕೃತಿಯನ್ನು ಪರಿಚಯಿಸಿದರು ಸರ್. ಈ ಕೃತಿಯನ್ನು ಪರಿಚಯಿಸುವ ಕನ್ನಡ ಸಾಹಿತ್ಯ ಪರಿಷತ್ತು, ಭಾರತೀಯ ಶರಣ ಸಾಹಿತ್ಯ ಪರಿಷತ್ತು, ಗೋಕಾವಿ ಗೆಳೆಯರ ಬಳಗ, ಸಿರಿಗನ್ನಡ ವೇದಿಕೆ, ಭಾವಯಾನ ವೇದಿಕೆ, ಚುಟುಕು ಸಾಹಿತ್ಯ ಪರಿಷತ್ತು ಮತ್ತು ತಾವು ಹೇಳಿದಂಗೆ ಸರ್ ಶ್ರೀ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಎಲ್ಲ ಅಭಿಮಾನಿ ಬಳಗದವರು ಬಸಗೌಡರನ್ನು ಮೊದಲು ಮಾಡಿಕೊಂಡ್ರಿ ಎಲ್ಲರೂ ಕೂಡಿ ಈ ಒಂದು ಸಂಸ್ಕೃತಿ ಬೆಸೆಯುವಂಥ ಒಂದು ಕಾರ್ಯವನ್ನು ಮಾಡಿದ್ದು ಶ್ಲಾಘನೀಯ ಅಂತೇಳಿ ನನಗನ್ನಿಸ್ತದೆ ಸರ್. ಈಗ ನಾನು ಮುಖ್ಯವಾಗಿ ಕೇಳಬೇಕಾದ ಪ್ರಶ್ನೆ ನಿಮಗೆ, ಹಾಂ ಸರ್, ಈ ಹನಗಂಡಿಯವರ ಕುರಿತಾಗಿ ನಿಮಗೆ ಏನು ಅನ್ನಿಸ್ತದೆ? ಈ ವ್ಯಕ್ತಿ ಈ ಮಾಡುತ್ತಿರೋದ ಕ್ರಿಯೆಗಳು ಇವು ಯಾವ ರೀತಿಯಾಗಿ ನೀವು ಈ ಎಲ್ಲ ಕ್ರಿಯೆಗಳು ನೋಡ್ತೀರಿ? ಹನಗಂಡಿಯವ್ರ ಬದಲಾಗಿ ಒಂದಿಷ್ಟು ನಿಮ್ಮ ಅಭಿಪ್ರಾಯ ಸರ್. ಆತ್ಮೀಯರ ಅಂತ ಸುರೇಶ್ ಹನಗಂಡಿಯವ್ರು ರೀ, ಅವ್ರಿಗಿಂತಲೂ ಅವ್ರಿಗೆ ತಂದೆಯವ್ರ ಹೆಚ್ಚು ಪರಿಚಯ ಇದ್ರಿ. ಅದರಿಂದ ಮುಂದೆ ನನಗೆ ನನ್ನೊಂದು ಜಾನಪದ ರಂಗತರಂಗ ಅಂತ ಒಂದು ಪುಸ್ತಕದ ಒಂದು ಪರಿಚಯನ ಮಾಡಿದವರು ಬನಶಂಕರಿ ಕಲ್ಯಾಣ ಮಂಟಪದ ಮಾಡಿದವರು ನಮ್ಮ ಡಾಕ್ಟರ್ ಸುರೇಶ್ ಹನಗಂಡಿಯವರು. ಅವರು ಕ್ರಿಯಾಶೀಲ ಒಂದು ಓದುಗರು ಸರ್. ಮತ್ತು ಇವಾಗ ಕಾಲಗರ್ಭದಲ್ಲಿರ್ತಕ್ಕಂಥ ರೀ ಕೆಲವು ಇವುಗಳನ್ನ ನಾವು ಹೆಕ್ಕಿ ತೆಗೆಯುವಂಥ ಒಂದು ಮನೋವೃತ್ತಿ ಹೇಳೋರು. ಜೊತೆಗೆ ಸರ್ ಇತರರನ್ನು ಗೌರವಿಸುವಂಥ ಒಂದು ಮನೋವೃತ್ತಿ ಇಟ್ಟುಕೊಂಡು ಒಳ್ಳೆಯ ಗೌರವ. ಹಾಂ ಸರ್. ಮತ್ತು ಸರ್ ಯಾರೇ ಒಂದು ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥ ಮನೋವೃತ್ತಿ ಹೇಳೋರು ರೀ. ಅಂತ ಇಂಥ ಒಂದು ಗುಣಗಳು ಬಂದದ್ದು ತಂದೆಯಿಂದನೇ ಸರ್. ಅವರಪ್ಪರು ಹಾಗೇನೇ ಇದ್ದರು ರೀ. ಹೀಗಾಗಿ ಅವರು ನಮ್ಮ ಟೆಲಿಫೋನ್ ಆಫೀಸಿಗೆ ಬರ್ತಾ ಇದ್ದಾರೆ ರೀ. ಹೀಗಾಗಿ ನಮಗೆ ಒಡನಾಟ ಹೆಸರು ಸುರೇಶ್ ಅವರಲ್ಲೂ ಅದೇ ಗುಣಗಳು ಬಂದಿದ್ದಾವೆ. ಮತ್ತು ಅವ್ರಿಗೆ ಸರ್ ಅವರು ತೀವ್ರ ಒಂದು ಅಭ್ಯಾಸದ ಆಕಾಂಕ್ಷೆ ಸರ್.
ಕೆಲವೊಂದು ಆ ರೀತಿಯಿಂದ ನಂಗೆ ಅನಿಸುತ್ತೆ ಅಂದರೆ ಒಬ್ಬ ಯೂನಿವರ್ಸಿಟಿ ಲೆವೆಲ್ದಾಗ ಪ್ರೊಫೆಸರ್ ಆಗಿರುವಂಥ ಮನುಷ್ಯ ರೀ. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಕಲ್ಲೊಳ್ಳಿ ಶ್ರೀ ರಾಮಲಿಂಗೇಶ್ವರ ಸಂಸ್ಥೆಯೊಳಗೆ ಇದ್ದದ್ದು ಆ ಒಂದು ಸಂಸ್ಥೆಯ ಸುದೈವ ಅಂತೇಳಿ ನನಗನ್ನಿಸ್ತದೆ ಸರ್. ಈ ನೆಲಗಟ್ಟಿನಲ್ಲೇ ನಮ್ಮ ಯಾಕೊಳ್ಳಿ ಅವರು ಮಾತಾಡಿದ್ದು ಆ ಕೃತಿ ಬಗ್ಗೆ ಹಾಂ ಸರ್, ವಿಶೇಷವಾಗಿ ಅವ್ರು ಏನೇನು ಒತ್ತು ಕೊಟ್ಟು ಮಾತಾಡಿದರು ಸರ್. ಡಾಕ್ಟರ್ ಸುರೇಶ್ ಹನಗಂಡಿ ಅವರಂತ ಈ ಬೆಳವಲಿ ಪ್ರಕಾಶನದ 20ನೇ ಪುಸ್ತಕ ಇದು ಶರಣ ಸಾಹಿತ್ಯ ಅವಲೋಕನ ಅಂತೇಳಿ. ಈ ಸರ್ ನಮ್ಮ ಸುರೇಶ್ ಅವರು ಒಂದು ಇನ್ನೊಂದು ವಿಶೇಷವಂತ ಗುಣ ಸರ್, ಅವರಿಗೆ ಇವರು ಚಿಕ್ಕವರು ಇವರು ದೊಡ್ಡವರು ಅನ್ನುವಂಥ ಭೇದ ಭಾವನೆ ಇಲ್ಲ ಸರ್. ಮತ್ತು ಎಲ್ಲಿ ಸತ್ಯ ಐತೆ ರೀ, ಸತ್ಯದ ದರ್ಶನ ನಮ್ದು ಹೆಂಗೆ ಏನು ಮಾಡ್ತದಲ್ಲ, ಸತ್ಯವನ್ನು ಯಾರಿಗೂ ಇದಲ್ಲದೆ ಮುಲಾಜಿಲ್ಲದೆ ನಿರ್ಬೇಡಿ ಅಂತ ಹೇಳುವಂಥ ಇದೆ. ಇದಕ್ಕೊಂದು ದೃಷ್ಟಾಂತ ಅಂದ್ರೆ ಸರ್ ಈ ಒಂದು ಕೃತಿ ಇದಲ್ಲ ಸರ್, ಶರಣ ಸಾಹಿತ್ಯ ಅವಲೋಕನ. ಇದಕ್ಕೆ ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂದ್ರೆ ಸರ್, ನನ್ನ ಬರವಣಿಗೆಯ ಮೊದಲ ಗುರು ಓದುಗರು, ಶರಣ ಸಾಹಿತ್ಯದ ಅನುಭಾವಿ ಅಧ್ಯಯನಕಾರರು, ಕಿತ್ತೂರು ಕರ್ನಾಟಕದ ಯುವ ಉತ್ಸಾಹಿ ಬರಹಗಾರರು, ಆತ್ಮೀಯ ಸಹೋದರ ಸ್ನೇಹಿತರ ಅಂತ ಶ್ರೀ ಪ್ರಕಾಶ್ ಗಿರಿಮಲ್ಲನವರ್ ಅಂತೇಳಿ ಬೆಳಗಾವಿ ಒಬ್ಬರು ಯುವಕ ಸರ್, ನಿಮ್ಮಂಗೆ ಕ್ರಿಯಾಶೀಲ ವ್ಯಕ್ತಿ ರೀ. ಅವರಿಂದ ರೀ ವಿದ್ವಜ್ಜನರು ಅನಿಸಿಕೊಂಡಂಥ ಸಾಹಿತಿ ಶ್ರೇಷ್ಠರು ಅನಿಸಿಕೊಂಡವರು ಸಹಿತ ರೀ ಸಾಕಷ್ಟು ವಿಷಯಗಳನ್ನು ಅವರಿಂದ ತೆಗೆದುಕೊಳ್ಳುವಂಥ, ಯಾಕಂದ್ರೆ ಅಷ್ಟು ಅಧ್ಯಯನಶೀಲ ವ್ಯಕ್ತಿ ರೀ. ಆದರೆ ತೆರೆಯ ಮರೆಯಲ್ಲೇ ಎದ್ದುಕೊಂಡು ಕಾರ್ಯ ಮಾಡೋಂಥವ್ರು ರೀ. ಅಂಥವರಿಗೆ ನಮ್ಮ ಡಾಕ್ಟರ್ ಸುರೇಶ್ ಹನಗಂಡಿ ಅವರು ಈ ಕೃತಿಯನ್ನು ಅರ್ಪಣೆ ಮಾಡಿದ್ದು ತುಂಬ ಸ್ವಂತ ವಿಷಯ ಹೇಳ್ತಾ ಇದ್ದಾರೆ. ಇನ್ನು ಸರ್ ಯಾಕೊಳ್ಳಿ ಅವರು ಇದರಲ್ಲಿ ಏನಕ್ಕಂದ್ರೆ ಸರ್ ಮುನ್ನುಡಿಯೊಳಗೆ ನೋಡಿದ್ರೆ ಸರ್ ಕೃತಿ ಹೇಳಿದ್ರೆ ಈ ಬೆಳಗಾವಿ ಹಿರಿಯ ಸಾಹಿತ್ಯ ಅಂತ ಡಾಕ್ಟರ್ PG ಕೆಂಪಣ್ಣವ್ರ ಸರ್ ರೀ. ಕೆಂಪಣ್ಣವ್ರ ಸರು ನಿಷ್ಠಾವಂತ ಬರಹಗಾರೇ ಈ ಸಮಾಜದ ಬಹುದೊಡ್ಡ ಆಸ್ತಿ ಅಂತ ಹೇಳ್ಯಾರ. ಕರೆದ ಸರ್, ನಿಷ್ಠಾವಂತ ಬರಹಗಾರರು ಅಂದರೆ ಸತ್ಯ ದರ್ಶನ ಮಾಡಿಸುವಂಥ ಬರಹಗಾರರು ಅವರೇ ನಮ್ಮ ಸಮಾಜದ ದೊಡ್ಡ ಆಸ್ತಿ. ಇದು ಅಷ್ಟೇ ಕರೆಯೋದು ಸರ್. ಮತ್ತು ರೀ ಹನಗಂಡಿ ಅವರ ಅಭಿಪ್ರಾಯ ಪ್ರಕಾರ 12ನೇ ಶತಮಾನದ ಬಸವಾದಿ ಶಿವಶರಣರಿಂದ ರಚಿತವಾಗಿರೋಂಥ ಈ ವಚನ ಸಾಹಿತ್ಯ ಕನ್ನಡದ ಶ್ರೇಷ್ಠ ಸಾಹಿತ್ಯ ಪ್ರಕಾರ ಅಂತ ಹೇಳ್ತಾರೆ ಸರ್. ಈ ಒಂದು ಕೃತಿಯೊಳಗೆ ಪ್ರವೇಶ ಆಗೋತ್ನಾಗ ರೀ ಒಂದು ಮಾತು ಬರ್ತದೆ ಸರ್. ಅಂದರೆ ಸರ್, ಇದು ಎ ಗುಡ್ ಬುಕ್ ಈಸ್ ದ ಪ್ರೆಷಿಯಸ್ ಲೈಫ್ ಬ್ಲಡ್ ಆಫ್ ಎ ಮಾಸ್ಟರ್ ಸ್ಪಿರಿಟ್ emblemed and treasured up on purpose of a life beyond life ಅಂತ ಜನಾಂಗದಿಂದ ಜನಾಂಗಕ್ಕೆ ಸಾಗಿಸಲ್ಪಟ್ಟಂಥ ಮಹಾಮೇಧಾವಿ ಒಂದು ಅಮೂಲ್ಯ ಜೀವನ ಸಾರ ಸರ್ವಸ್ವವೇ ಒಂದು ಒಳ್ಳೆಯ ಪುಸ್ತಕ ಅಂತ ಜಾನ್ ಮಿಲ್ಟನ್ ಹೇಳ್ಯಾರ ಸರ್. ಇದು ಅಷ್ಟೇ ಕರೆಯೋದು ಸರ್. ಪುಸ್ತಕಗಳು ಪರಂಪರೆಯಿಂದ ಪರಂಪರೆಗೆ ಸಾಗಿ ಬರ್ತದೆ. ಅದು ಇದರಲ್ಲಿ ಇದರೊಳಗೆ ವಿಶೇಷವಾಗಿ ಲಿಂಗಾಯತ ಅಧ್ಯಯನಗಳು ರೀ. ಅಂದ್ರೆ ಸರ್ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಒಂದು ಮೊದಲು ಏನು ಆ್ಯಕ್ಚುಲಿ ವೀರಶೈವ ಮತ್ತು ಲಿಂಗಾಯತ ಇವೆರಡು ಒಂದೇ, ಸುಮ್ಮನೆ ಇತ್ತೀಚೆಗೆ ಸ್ಪ್ಲಿಟ್ ಆಗಿದಾಗ್ತದೆ ರೀ. ಅದರ ಬಗ್ಗೆ ಸರ್ ಬರೆದಿದ್ದಾರೆ ಅಲ್ಲಿ ಚಿದಾನಂದ ಮೂರ್ತಿಯವರು. ಮುಂದೆ ಹರಿಹರ ಕಾವ್ಯಗಳು ಕುರಿತು ರೀ ಇಲ್ಲಿ ಬರ್ತಾರೆ ಸರ್. ಅರ್ಥಬದ್ಧವಾಗಿ ನಾವು ಸಾಹಿತ್ಯಶಾಸ್ತ್ರಗಳ ಅಧ್ಯಯನ ಮಾಡೋದರಿಂದ ರೀ ಅಲ್ಲಿನ ತತ್ವಾನುಸಂಧದ ಫಲವಾಗಿ ಮೋಕ್ಷ ಅದು ಸಾಕ್ಷಾತ್ಕಾರ ಜ್ಞಾನದ ಮಾರ್ಗ ತಿಳಿತೈತಿ. ಈಗ ಇನ್ನೊಂದು ಪ್ರಶ್ನೆ ಮಾಡೋದು ನಿಮಗೆ. ಹಾಂ ಕೇಳ್ರಿ ಸರ್. ಇಲ್ಲ ನಮ್ಮ ಕಲಬುರ್ಗಿ ಅವರು ಲಿಂಗಾಯತ ನೆಲಗಟ್ಟಲೆ ವಾದ ಮಾಡಿದ್ರೆ ಸರ್. ನಮ್ಮ ಚಿದಾನಂದ ಮೂರ್ತಿ ಅವರು ವೀರಶೈವ ಲಿಂಗಾಯತ ಒಂದು ಮಾಡಿದ್ರು. ಈ ದಿಶೆಯಲ್ಲಿ ಇವರಲ್ಲಿ ಇಬ್ಬರಲ್ಲಿ ನಿಮಗೆ ಯಾರು ಸತ್ಯಕ್ಕೆ ಸಮೀಪದ ಅನ್ನೋದು ನಿಮ್ಗೆ ಅನಿಸ್ತು? ನನಗೆ ಸರ್ ಮೂಲದಲ್ಲಿ ವೀರಶೈವರು ಸಮೀಪ ಅಂತ ಅನಿಸ್ತದೆ ರೀ. ಆದರೆ ಅದ ನಂತರ ನಾವು ಅಧ್ಯಯನ ಮಾಡಿದ್ರೆ ಲಿಂಗಾಯತರು ಕೂಡ ಅದಕ್ಕಿಂತಲೂ ಹೆಚ್ಚು ಪರಕಾಯ ಪ್ರವೇಶ ಮಾಡಿ ಮತ್ತಷ್ಟು ಸಮೀಪ ಆಗ್ತದೆ ರೀ. ಇಲ್ಲಿ ಏನಾಗ್ತದೆ, ಯಾರು ಹೆಚ್ಚು ಸತ್ಯವನ್ನು ಹೇಳ್ತಾರೆ ನಿಮಗೆ ಲಿಂಗಾಯತರು ಸರ್. ಅಂದ್ರೆ ಸರ್ ಇದು ಆ್ಯಕ್ಚುಲಿ ಅಂತರಂಗದ ಶುದ್ಧಿಯ ಬಗ್ಗೆ ಹೆಚ್ಚು ಹೇಳ್ತಾರೆ ಸರ್. ಅಲ್ಲಿ ವೀರಶೈವರು ಬರೀ ಬಹಿರಂಗ ಶುದ್ಧಿ ಬರ್ತದೆ ರೀ. ಅದು ತತ್ವದ ಬಗ್ಗೆ ಬೇಕಾಗಿದೆ. ಈ ಒಬ್ಬ ನಮ್ಮ MM ಕಲಬುರ್ಗಿ ಮತ್ತು ನಮ್ಮ ಚಿದಾನಂದ ಮೂರ್ತಿಗಳಲ್ಲೇ ಯಾರು ಹೆಚ್ಚು ನಿಮಗೆ? ಡಾಕ್ಟರ್ MM ಕಲಬುರ್ಗಿ ಅವರು ಸರ್. ಯಾಕಂದ್ರೆ ಈಗ ಸತ್ಯದ ಶೋಧಕರವ್ರು ರೀ, ಸತ್ಯವನ್ನು ನಿಷ್ಠುರತೆಯಿಂದ ಹೇಳುವಂಥ ವ್ಯಕ್ತಿ. ಈಗ ಇನ್ನು ಮುಂದಿನ ಈ ವಿಚಾರಕ್ಕೆ ಬಂದಾಗ ಯಾಕೊಳ್ಳಿ ಅವರು ಏನನ್ನ ತಿಳಿಸ್ಕೊಟ್ಟು ಹೇಳಿದ್ರು ಮೇನ್ ಈ ಪುಸ್ತಕದ ಬಗ್ಗೆ. ಈ ವಿಶೇಷವಾಗಿ ಸರ್ ಇದರಲ್ಲಿ ಇರ್ತಕ್ಕಂಥ ವ್ಯಾಕರಣ ಬಗ್ಗೆ ಭಾಳ ಸರ್ ಯಾಕಂದ್ರೆ ಸರ್ ಈ ನಾವು ಅರ್ಥಬದ್ಧವಾಗಿ ಸಾಹಿತ್ಯವನ್ನು ಅರಿಬೇಕಾದ್ರೆ ವ್ಯಾಕರಣ ಬೇಕಾಗತ್ತೆ ಅಂತ ಹೇಳ್ತಾರೆ ಸರ್. ವ್ಯಾಕರಣದಿಂದೇ ವ್ಯಾಕರಣದ ಪದನಿರ್ತದ ಬರ್ತದೆ ತತ್ವಾಲೋಕಂ ಅಂತೇಳಿ ಒಂದು ಶ್ರುತಿ ವಾಕ್ಯ. ಅದನ್ನು ಅವ್ರಿ ಉದ್ದಾನೇಶ ಚರಿತ್ರೆ ಅಂತ ಒಂದು ಭಾಮಿನಿ ಷಟ್ಪದಿಯೊಳಗೆ ಕಾಯ ಬರ್ತದಲ್ಲ ಅದರ ಕುರಿತು ಹೇಳಿದ್ರಿ. ಜೊತೆಗೆ ಸೋದೆಯ ಸದಾಶಿವರಾಯರ ಕೃತಿಗಳ ಬಗ್ಗೆ ಹೇಳಿದ್ರಿ. ಶರಣರು ಮತ್ತು ದಾಂಪತ್ಯ ಅಂದರೆ ಶರಣರ ದಾಂಪತ್ಯ ಹೆಂಗಿತ್ತಂತ ಸರ್, ಅವು ಎಂದೂ ಸಂಸಾರವನ್ನು ನಿರಾಕರಣೆ ಮಾಡಿಲ್ಲ ರೀ. ಅದೇಂತೇಳಿ ಸತಿಪತಿಗಳು ಒಂದಾದರೆ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತೇಳಿ ಆ ಥರದ ದಾಂಪತ್ಯ. ಮುಂದೆ ಅಕ್ಕ ಮಹಾದೇವಿಯ ದ್ವೈತ ಅಂತ ಸರ್. ದ್ವೈತ ಅಂತ ನಾನು ಬೇರೆ ದೇವ ಬೇರೆ ಅನ್ನುವಂಥ ಭಾವ ರೀ.
ಅದ್ವೈತ ಅಂದರೆ ನಾನು ದೇವರು ಎಲ್ಲ ಒಂದೇ ಅಂತ. ಇಲ್ಲಿ ದ್ವೈತ ಭಾವಗಳು ಅಕ್ಕ ಮಹಾದೇವಿ ಬಗ್ಗೆ ಭಾಳ ಹೇಳಿದ್ದಾರೆ. ಅದ್ರ ಬಗ್ಗೆ ತಮಗೆಲ್ಲ ಗೊತ್ತಿರುವಂತೆ ಈ ಅಕ್ಕ ಮಹಾದೇವಿಯ ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿದವರು ನಮ್ಮ ಸಹೋದರಿ ವೀಣಾ ಬನ್ನಂಚಿ ಅವರು. ಅದ್ರ ಬಗ್ಗೆ ಹೇಳಿದ್ದಾರೆ. ಮುಂದೆ ಶೂನ್ಯ ಸಂಪಾದನೆ ಒಂದು ಅವಲೋಕನ ಸರ್. ಶೂನ್ಯ ಸಂಪಾದನೆ ಇಷ್ಟು ಚಂದ ಸರ್. ಈ ಒಂದು ಶ್ಲೋಕ ಬರ್ತದೆ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅಂದ್ರೆ ಸರ್, ಏನೆಲ್ಲ ಹುಟ್ಟಿದ್ದು ಶೂನ್ಯದಿಂದ ರೀ, ಕೊನೆಗೆ ಹೋಗುವುದೆಲ್ಲ ಶೂನ್ಯದೊಳಗೆ. ಅಂದರೆ ಇದನ್ನು ಈ ಸೂಕ್ಷ್ಮ ಅವಲೋಕನ ಮಾಡಿದ್ರೆ ಸರ್, ನಾವು ತಾಯಿಯ ಗರ್ಭದಲ್ಲಿ ಮೂಡುವುದಕ್ಕಿಂತ ಪೂರ್ವದಲ್ಲಿ ಏನಿದ್ದೀವಿ ಅಂತಂದರೆ ಏನೇನೂ ಇಲ್ಲ ರೀ. ತಂದೆಯ ವೀರ್ಯ ತಾಯಿಯ ರಕ್ತ ಸಮ್ಮಿಲನಗೊಂಡು ಆಕಾರ ಆಗಿ ಅದು ಪಂಚಭೂತಾತ್ಮಕ ವಸ್ತುಗಳನ್ನ ಭೂಮಿ ಅಂಶಗಳು ಬರ್ತಾವಲ್ಲ, ಅದು ತಗೊಂಡು ಒಂದು ಆಕಾರ ಆಗತ್ತೆ. ಅದರೊಳಗೆ ಚೈತನ್ಯ ಪ್ರವೇಶ ಆಕೈತೆ ನೋಡ್ರಿ. ಉಲುಕ್ತೈತೆ ನೋಡ್ರಿ ಹೆಣ್ಮಕ್ಳು, ಅದು ಹೆಂಗೆ ಆ ಪ್ರವೇಶ ಆಯ್ತು ಗೊತ್ತಿಲ್ಲ ರೀ. ನಾವು ಸತ್ತ ನಂತರ ಶರೀರ ಹಿಂಗೆ ಇರ್ತೈತೆ ರೀ, ಅದು ಎಲ್ಲಿ ಹೋತು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಇದು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಈಗ ನಿಮ್ಗೆ ಕೊನೆಯದಾಗ ಒಂದೆರಡು ಮಾತು ಹೇಳಿ ಸರ್. ಬೆಳವಲ ಸಿರಿ ಹಾಂ ರೀ, ಈಗ ಏನು ಇವರು ಮಾಡ್ಕೊಂಡಿದ್ದಾರೆ ಪಬ್ಲಿಕೇಶನು. ಹಾಂ ಸರ್. ನಿನ್ನೆ ನಡೆದಂಥ ಈ ಕಾರ್ಯಕ್ರಮದಲ್ಲೇ ಸನ್ಮಾನಗಳನ್ನ ಎಲ್ಲರಿಗೆ ಮಾಡಿದರು. ಹೌದು ಸರ್. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಲ್ಲರೂ ಗೌರವಿಸುವಂಥ ಒಂದು ಕೆಲಸನೂ ಮಾಡಿದ್ರು ಸರ್. ಇದು ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಸರ್, ನಮ್ಮ ಆತ್ಮೀಯರ ಅಂತ ನಮ್ಮ ಡಾಕ್ಟರ್ ಸುರೇಶ್ ಹಣಗಂಡಿ ಅವರು ಮೊದಲಿನಿಂದಲೂ ಒಟ್ಟು ಒಂಥರ ಒಂದು ಪರೋಪಕಾರಾರ್ಥಂ ತಮ್ಮ ಶರೀರ ಅಂತ ಹೇಳಿ ತಮ್ಮದಂದ್ರೆ ಅವ್ರೇನು ದೊಡ್ಡ ಇದರ ವಿದ್ವಾಂಸರಲ್ರಿ, ದೊಡ್ಡ ಶ್ರೀಮಂತರು ಅಲ್ಲ. ಆದ್ರೆ ಒಂದು ಕಾಲೇಜ್ನಾಗ ಪ್ರಾಚಾರ್ಯ ಅಂತಿದ್ದಾರೆ ಶ್ರೀರಾಮಲಿಂಗೇಶ್ವರ ಕಾಲೇಜ್ನಾಗ. ಆದ್ರೆ ಮಾಡುವಂಥ ಮತ್ತೊಬ್ಬರಿಗೆ ಕೊಡೋದ್ರೊಳಗೆ ಏನದಲ್ಲ ಅದೊಂದು ಬಹಳ ಪ್ರೀತಿ ರೀ. ಅದಕ್ಕಾಗಿ ಸರ್ ಅವ್ರ ತಂದೆಯವ್ರ ಹೆಸರಲ್ಲೇ ಒಂದು ಭೀಮಪ್ಪ ಬಾಳಪ್ಪ ಹಣಗಂಡಿ ಅವ್ರ ಸ್ಮರಣಾರ್ಥರಿ ಎಂತೆಂಥವ್ರಿಗೆ ಮಾಡಿದ ಸಾಹಿತ್ಯ ರೀ ಶ್ರೀ ಮಹಾಲಿಂಗ ಮಂಗಿ ಹಿರಿಯ ಸಾಹಿತಿಗಳಿಗೆ ಮುಂದ್ರಿ ಡಾಕ್ಟರ್ A.Y. ಪಂಗನ್ನವರು ನಮ್ಮ ರಾಮಾಯಣ ಕುರಿತು ನಮ್ಮ ಎದುರು ಮಾತಾಡ್ತಾರೆ ಅಂಥ ಸಾಹಿತಿಗಳಿಗೆ, ಡಾಕ್ಟರ್ H.I. ತಿಮ್ಮಾಪುರ ಬೆಳಗಾವಿಯವರು, ಪ್ರಕಾಶ್ ಕೋಟಿಂತೂರು ಸರ್, ಇವರು ಕೃಷಿ ಕುರಿತು ಭಾಳಷ್ಟು ಇದು ಮಾಡಿದ ಚಿಂತಕರು ರೀ. ಹಾಗೆ MP ಕೊಂಡ್ರಸ್ ನಮ್ಮ ಗುರುಗಳು ಸರ್, ಚಿಂತಾಮಣಿ ಪೌಟ ಹೈಸ್ಕೂಲ್ ಹೆಡ್ ಮಾಸ್ಟರ್ ನಮ್ಮ ಕಲಿಸಿದ ಗುರುಗಳು ರೀ. ಭರಮಗೌಡ ಪಾಟೀಲ್ ರೀ, ಇವರು ಚಿಕ್ಕೋಡಿ ಅವ್ರು ಸರ್, ನಮ್ಮ ಸರ್ಗೆ ಸಂಬಂಧ ರೀ ಇವರು ಹಣಗಂಡಿ ವಕೀಲರು. ಹಾಗೆ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸರ್, ವಿಶ್ರಾಂತ ಕುರ್ಚಿ ಶಾಲೆ ಮುಖ್ಯ ಉಪಾಧ್ಯಾಯರು. ಮತ್ತು ಡಾಕ್ಟರ್ R.N. ಪಾಟೀಲ್ ಹಿರಿಯ ವೈದ್ಯರಿ, G.K. ಕಾಳೇಶ್ ಕುಮಾರ್ ಸರ್ ನಮ್ಮ ಲಿಮ್ಕಾ ದಾಖಲೆ ಮಾಡಿದಂಥವ್ರು. ಹಾಗೆ ಈಶ್ವರಚಂದ್ರ ಬೆಟಗೇರಿ ಜಾನಪದಾಂಗ ಭೂಮಿ ಕಲಾವಿದ. ಮುಂದೆ M.I. ಜ್ಯೋತ ಅವರು ಸರ್ ತಮಗೆ ಶ್ರೀಮತಿ ಶಕುಂತಲಾ ದಂಡಿಗೆ ಅವರಿಗೆ, ಶ್ರೀಮತಿ ಭಾರತಿ ಮಧುಭಾಯಿ ಅವರಿಗೆ, ಶ್ರೀಮತಿ ರಜನಿ ಜರಿಗಾಳಿ ಅವ್ರಿಗೆ ಮಾಡಿದ್ರು, ಯಾಕೋ ಬರಲಿಲ್ಲ ರೀ. ಶ್ರೀ ಬಸವರಾಜ ಕಣ್ಣಪ್ಪನವ್ರಿಗೆ ಮಾಡಿದ್ರು, ಕರ್ನಾಟಕ ಕೃಷ್ಣ ವೇದಿಕೆ ಅವ್ರು ಬರಲಿ. ಮತ್ತು ಯೋಗ ಪಟು ರೀ ಬಸಪ್ಪ ಬಡವಣ್ಣೆ ಅಂತ ಯೋಗ ಶಕ್ರು ಬಳೋಬಾದವ್ರಿ, ಭಾಳ ಒಳ್ಳೆಯದು ರೀ. ಇವರೆಲ್ಲ ಸರ್ ತೆರೆಯ ಮರೆಯಲ್ಲಿ ಎದ್ದುಕೊಂಡು ರೀ ಸಮಾಜ ತಿದ್ದುವಂಥ ಕಾರ್ಯವಂತ ಮಾಡುವಂಥ ಮಹನೀಯರು ರೀ. ಇವ್ರು ಏನು ಅಪೇಕ್ಷಣೆ ಮಾಡಂಗಿಲ್ಲ ರೀ, ಅಂಥವ್ರಿಗೆಲ್ಲರೂ ಕರ ಸನ್ಮಾನ ಮಾಡಿದ್ರಿ ಸರ್. ಈ ಸಂದರ್ಭವನ್ನು ಮಾತು ನೆನಪಕ್ಕದ್ರಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಇಲ್ಲಿ ಹಳ್ಳೂರು ಅಂತ ಊರು ಬರ್ತಾವ್ರಿ ಸರ್, ಇಲ್ಲಿ ಸುಮಾರು ಒಂದು 38 ಜನ ಸ್ವಾತಂತ್ರ್ಯ ಹೋದ್ರು ಸರ್. ಏನು ಅಪೇಕ್ಷೆ ಎಲ್ಲ ಮಾಡಿದ್ದಾರೆ ಸರ್. ಇವ್ರನ್ನ ಲಾಸ್ಟಕ್ಕೆ ಇಂಡಿಪೆಂಡೆನ್ಸ್ ಬರ್ತದೆ 1940 ಸ್ವಾತಂತ್ರ್ಯ ನಂತರ ರೀ DC ಅವರು ಕರೆಸಿ ಸನ್ಮಾನ ಮಾಡಿದ ನಂತರ ರೀ ಸನ್ಮಾನ ತೊಗೊಂಡಾರ ಇವರು. ಆಮೇಲೆ ಈಗ ರಿಜಿಸ್ಟರ್ದಾಗ ಸಹಿ ಮಾಡಿ ನಿಮಗೆ ತಿಂಗಳ ನಾವು ಪಿಂಚಣಿ ಕಳಿಸ್ತು ಅಂತ ಕೂಡ ಅದನ್ನು ನಿರಾಕರಣೆ ಮಾಡ್ಯಾರ. ನಮಗೆ ಯಾಕೆ ಪಿಂಚಣಿ ಅಂತೇಳಿ, ನಾವು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ವಿ, ಗೌರವ ಮಾಡಿ ಸನ್ಮಾನ ಮಾಡಿದ್ರೆ ಸಾಕು, ನಮ್ಗೆ ಪೆನ್ಷನ್ ಬೇಡ. ಇಂಥ ಜನರು ಸರ್ ನಮ್ಮಲ್ಲಿ ಇಲ್ಲದಾಗದಾರ ರೀ. ಅಂಥ ಒಂದು ಮನೋವೃತ್ತಿ ಜನ ಅಂದರೆ ಇವು ಸರ್ ಅಪ್ಪಾರ ಭೀಮಪ್ಪ ಬಾಳಪ್ಪ ಹಣಗಂಡ್ರಿ. ಅವ್ರನ್ನ ನೋಡಿದ ನಿರ್ಬಿಡೆ ಮನುಷ್ಯ ಬರ್ತಿ ಅಂಥ ವ್ಯಕ್ತಿ ರೀ. ಮತ್ತು ದುಡಿತಾಯಿದ್ರಿ, ಸಮಾಜಕ್ಕಾಗಿ ಕಾರ್ಯ ಮಾಡ್ತಾಯಿದ್ರಿ. ಒಟ್ಟಾರೆಯಾಗಿ ಹ್ಞೂ ಸರ್, ನಿಮ್ಮ ಅಭಿಪ್ರಾಯ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾಳ ಒಂದು ಶಬ್ದಗಳಲ್ಲಿ ಅತ್ಯಂತ ಮೌಲ್ಯಯುತವಾಗಿ ಫಲಪ್ರದವಾದಂಥ ಇತರರಿಗೆ ಮಾದರಿಯಾಗುವಂಥ ಒಂದು ಆದರ್ಶ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಸುರೇಶ್ ಹಣಗಂಡಿ ಅವರು ಕೈಕೊಂಡಿದ್ದಾರೆ. ಎಲ್ಲರೂ ಸರ್ ಅವರೇ ಅನ್ನೋದ್ರಿ ಇವನಾರ ಅನ್ನೋದು ಎಲ್ಲರಿಗೂ ಅವಾಗ ಆಹ್ವಾನ ಮಾಡಿದ್ದಾರೆ ರೀ. ಮತ್ತು ಪ್ರತಿಯೊಬ್ಬರು ಏನು ಸರ ಈ ಸಂಭ್ರಮದೊಳಗೆ ಸಂತೋಷವನ್ನು ಮಾಡಿದ್ದಾರೆ. ಹಾಗೆ ಅವರ ಪ್ರೀತಿಯ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ. ಬಸವ ಮಂದಿರದೊಳಗೆ ಅರ್ಥಪೂರ್ಣವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ನಮಗೆಲ್ಲರಿಗೂ ತುಂಬ ಅಭಿಮಾನದ ಸಂಗತಿ ಅಂತ ಹೇಳಿ. ಆತ್ಮೀಯರೇ, ಇಲ್ಲಿವರೆಗೆ ನೀವು ಬೆಳವಲ ಸರಿ ಪಬ್ಲಿಕೇಶನದ ಪ್ರಕಾಶನದ ಕಾರ್ಯಕ್ರಮದ ಬಗ್ಗೆ ಕೇಳಿದಿರಿ, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೇಳಿದಿರಿ, ಅಲ್ಲೇನು ನಡೀತು ಅನ್ನೋದು ಸಹಿತ ಕೇಳಿದಿರಿ. ನಿಮಗೇನು ಅನ್ನಿಸ್ತು ಈ ಕಾರ್ಯಕ್ರಮ? ಇದು ನಮ್ಮೊಂದಿಗೆ ತಿಳಿಸ್ತಾ ಇರಬೇಕು. ತಿಳಿಸೋದಷ್ಟಲ್ಲ, ಇದರ ಜೊತೆಗೆ ಇದನ್ನು ಶೇರ್ ಮಾಡಬೇಕು, ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡಬೇಕು.
ಹಂಚ್ತಾ ಇರಬೇಕು. ಯಾಕೆಂದರೆ ಸಂಸ್ಕೃತಿ ಅನ್ನುವಂಥದ್ದು ನಿರಂತರವಾಗಿ ಹರಿತಾ ಇರಬೇಕು. ಅದು ಆ ಹರಿವು ಕೆಲಸಕ್ಕೆ ಇಂಪು ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಸುರೇಶ್ ಹನಗಂಡಿಯವರು ಮತ್ತು ಅವರ ಜೊತೆಗಾರರು. ಅವರಿಗೆಲ್ಲ ಈ ಸಂದರ್ಭದಲ್ಲಿ ನೆನೆಯುತ್ತಾ ಇದು H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಂಡಿ ವಂದನೆಗಳು. ಧನ್ಯವಾದ.